ಹಾಯ್ ಗೈಸ್, ವೆಲ್ಕಮ್ ಟು ಸುಮಗಿರಿ ಜಾಬ್ಸ್. ನನ್ನ ಈ ಯೂಟ್ಯೂಬ್ ಚಾನಲಲ್ಲಿ ಪ್ರೈವೇಟ್ ಜಾಬ್, ಗೌರ್ಮೆಂಟ್ ಜಾಬ್ ವೇಕೆನ್ಸೀಸ್ ವಿಡಿಯೋಸ್ ಇದೆ. ಸೊ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್. ಹಾಯ್, ಇವತ್ತಿನ ಜಾಬ್ ECH ಇಂದ ಸುಮಾರು 39 ಜಾಬ್ನ ಹೈರ್ ಮಾಡ್ತಾ ಇದ್ದಾರೆ ಗೌರ್ಮೆಂಟಿಂದ. ಸೊ ಇಲ್ಲಿ ನೀವು ನೋಟಿಫಿಕೇಶನ್ ನೋಡ್ತಾ ಇರ್ಬೋದು. ಸೊ ಅಷ್ಟು ಕ್ಲಿಯರ್ ಇಲ್ಲ ಇದು, ಬಟ್ ಇದು ಗೌರ್ಮೆಂಟ್ ವೆಬ್ಸೈಟಲ್ಲಿ ಇದ್ದಿದ್ದು. ಎಸ್ ಗೈಸ್, ECHS ರಿಕ್ರೂಟ್ಮೆಂಟ್ ನಡೀತಾ ಇದೆ ಅಂತ ಹೇಳಿದ್ನಲ್ವಾ. ಸೊ ಅದರಲ್ಲಿ ಸುಮಾರು 39 ಜಾಬ್ಗೆ ಗೌರ್ಮೆಂಟಿಂದ ರಿಕ್ರೂಟ್ಮೆಂಟ್ ನಡೀತಾ ಇದೆ. ಓಕೆ, ECHS ಅಂತ ಹೇಳಿದರೆ ಈಗ ಮಾಜಿ ಸೈನಿಕರ ಕೊಡುಗೆ. ಸೊ ಅದೇ ಥರ ಯಾವ್ಯಾವ ಹುದ್ದೆಗೆ ಆ್ಯಂಡ್ ಎಷ್ಟು ಪೋಸ್ಟ್ ಇದೆ ಆ್ಯಂಡ್ ಕ್ವಾಲಿಫಿಕೇಷನ್ ಏನು ಅಂತ 1 by 1 ನೋಡೋಣ. ಸೊ ಡಿಗ್ರಿಯಿಂದ ಇದು ಅನುಭವ ಇರುವವರು ಮತ್ತು 8th ಸ್ಟ್ಯಾಂಡರ್ಡ್ ಕೂಡ ಇಲ್ಲಿ ಆಗುತ್ತೆ. ಓಕೆ, ಸೊ ಇಲ್ಲಿ ಡ್ರೈವರ್ ಪೋಸ್ಟು ಇದೆ, ಸಹಾಯಕಿಯರ ಪೋಸ್ಟು ಇದೆ. ಸೊ 1 by 1 ಪೋಸ್ಟನ್ನು ನೋಡ್ಕೊಂಡು ಹೋಗೋಣ. ಓಕೆ, ಸೊ ಫಸ್ಟ್ ಒನ್ DSC 2 ಹುದ್ದೆ ಇದೆ ಮತ್ತು ವೈದ್ಯಕೀಯ ತಜ್ಞರ ಹುದ್ದೆ 2 ಇದೆ. ಓಕೆ, ಇದಕ್ಕೆ 2 ಪೋಸ್ಟಿಗೆ ಒಂದೇ ಕ್ವಾಲಿಫಿಕೇಷನ್ MD ಅಥವಾ MS ಪದವಿಯೊಂದಿಗೆ ಸಂಬಂಧಿತ ಕ್ಷೇತ್ರದಲ್ಲಿ ಕನಿಷ್ಠ 3 ವರ್ಷಗಳ ಕಾಲ ಅನುಭವ ಇರಬೇಕು. ಓಕೆ, ಇಲ್ಲಿ ವೈದ್ಯಕೀಯ ತಜ್ಞರ ಒಂದು ಕ್ಷೇತ್ರದಲ್ಲಿ 3 ವರ್ಷ ಅನುಭವ ಇರಬೇಕಂತ ಹೇಳಿದ್ದಾರೆ. ಸೊ ಆ ಕ್ಷೇತ್ರದಲ್ಲಿ 3 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು. ನೆಕ್ಸ್ಟ್, ಸೊ ಅಲ್ಲಿ 4 ಪೋಸ್ಟ್ ಆಯಿತು. ನೆಕ್ಸ್ಟ್ ವೈದ್ಯಕೀಯ ಅಧಿಕಾರಿ ಹುದ್ದೆಗೆ ಅದಕ್ಕೆ 5 ಹುದ್ದೆ ಇದೆ. ಓಕೆ, ಅದಕ್ಕೆ ಕ್ವಾಲಿಫಿಕೇಷನ್ ಏನಂತ ಹೇಳಿದ್ರೆ MBBS ಪದವಿ ಮತ್ತು ಕನಿಷ್ಠ 3 ವರ್ಷ ಅನುಭವ ಇರಬೇಕು. ಓಕೆ, ನೆಕ್ಸ್ಟ್ ದಂತ ವೈದ್ಯಕೀಯ ಅಧಿಕಾರಿ ಹುದ್ದೆಗೆ 4 ಹುದ್ದೆ ಇದೆ ಮತ್ತು ದಂತ ನೈರ್ಮಲ್ಯ ತಜ್ಞರು 5 ಹುದ್ದೆ ಇದೆ. ಅದೆರಡಕ್ಕೂ ಸೇಮ್ ಕ್ವಾಲಿಫಿಕೇಷನ್ BDS ಪದವಿ ಮತ್ತು 3 ವರ್ಷ ನಿವೃತ್ತ ಅನುಭವ ಕಡ್ಡಾಯವಾಗಿದೆ. ಓಕೆ, ನೆಕ್ಸ್ಟ್ ಔಷಧ ವಿತರಕರ ಹುದ್ದೆಗೆ 3 ಹುದ್ದೆ ಇದೆ. ಓಕೆ, B ಫಾರ್ಮಸಿ ಅಥವಾ D.Pharm ಇನ್ ಫಾರ್ಮಸಿ ಮುಗಿಸಿರಬೇಕು ಮತ್ತು ಔಷಧ ಕಾಯ್ದೆ 1948 ಅಡಿಯಲ್ಲಿ ನೋಂದಾಯಿತರಾಗಿರಬೇಕು. ಓಕೆ, ನೆಕ್ಸ್ಟ್ ಪ್ರಯೋಗಾಲಯ ತಜ್ಞರು 2 ಹುದ್ದೆ ಇದೆ. ನೆಕ್ಸ್ಟ್ ಸಹಾಯಕರ ಹುದ್ದೆಗೆ 1 ಇದೆ. ಸೊ ಎರಡಕ್ಕೆ ಒಂದೇ ಕ್ವಾಲಿಫಿಕೇಷನ್ BSc ಅಥವಾ DMLT ಪದವಿ ಹೊಂದಿರಬೇಕು. ನೆಕ್ಸ್ಟ್ ಸುಶುಶ್ರೂಷಕರ ಸಹಾಯಕ ಹುದ್ದೆಗೆ 3 ಹುದ್ದೆ ಇದೆ. ಅದಕ್ಕೆ GNM ಡಿಪ್ಲೊಮಾ ಅಥವಾ ಮಿಲಿಟರಿ ಸೇವೆ ಸಂಬಂಧಿತ ಕೋರ್ಸ್ ಮಾಡಿರಬೇಕು ಮತ್ತು 6 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು. ನೆಕ್ಸ್ಟ್ ಗುಮಾಸ್ತ ಹುದ್ದೆ 2 ಇದೆ. ಓಕೆ, ಇದು ಆ್ಯಕ್ಚುಲಿ ಈಸಿ ಕ್ವಾಲಿಫಿಕೇಷನ್, ಎಲ್ಲರೂ ಇದಕ್ಕೆ ಅಪ್ಲೈ ಮಾಡ್ಬೋದು. ಯಾವುದೇ ವಿಷಯದಲ್ಲಿ ಪದವಿ ಅಥವಾ ಮಿಲಿಟರಿ ಶಿಕ್ಷಣದೊಂದಿಗೆ ಕಂಪ್ಯೂಟರ್ ಜ್ಞಾನ ಮತ್ತು 5 ವರ್ಷಗಳ ಅನುಭವ ಇರಬೇಕು. ಓಕೆ, ನೆಕ್ಸ್ಟ್ ಚಾಲಕರ ಹುದ್ದೆ. ಸೊ ಇದು ಕೂಡ ಬೆಸ್ಟ್ ಇದೆ, ಅಂದರೆ ತುಂಬ ಜನ ಅಪ್ಲೈ ಮಾಡಬಹುದು ಅಂತ ನಾನು ಹೇಳ್ತಿರೋದು. ಸೊ ಇದು ಕ್ವಾಲಿಫಿಕೇಷನ್ ಕೂಡ ಕಡಿಮೆ ಕೊಟ್ಟಿದ್ದಾರೆ. ಚಾಲಕರ ಹುದ್ದೆಗೆ 3 ಹುದ್ದೆ ಇದೆ. 8ನೇ ತರಗತಿ ತೆರಗಡೆ ಮತ್ತು ಸಿವಿಲ್ ಚಾಲನಾ ಪರವಾನಗಿಯೊಂದಿಗೆ 5 ವರ್ಷಗಳ ಅನುಭವ ಇರಬೇಕು. ಮಹಿಳಾ ಸಹಾಯಕಿಯವರು 1 ಹುದ್ದೆ, ಕಾವಲುಗಾರ 2 ಹುದ್ದೆ, ಸೇವಕರು 2 ಹುದ್ದೆ ಮತ್ತು ಸ್ವಚ್ಛತಾ ಸಿಬ್ಬಂದಿ 2 ಹುದ್ದೆ. ಇದೆಲ್ಲದಕ್ಕೂ ಕನಿಷ್ಠ ಸಾಕ್ಷರತೆ ಎಷ್ಟೇ ಸಾಕ್ಷರತೆ ಇರಬೇಕಂತ ಹೇಳಿಲ್ಲ, ಕ್ವಾಲಿಫಿಕೇಷನ್ ಇರಬೇಕಂತ ಹೇಳಿಲ್ಲ. ಮತ್ತು ಸಂಬಂಧಿತ ಕ್ಷೇತ್ರದಲ್ಲಿ 5 ರಿಂದ 6 ವರ್ಷ ಅನುಭವ ಇರಬೇಕು. ತಜ್ಞರ ಹುದ್ದೆಗೆ ಗರಿಷ್ಠ 68 ವರ್ಷ, ವೈದ್ಯಕೀಯ ಅಧಿಕಾರಿ ಹುದ್ದೆಗೆ 66 ವರ್ಷ, ದಂತ ವೈದ್ಯಕೀಯ ಅಧಿಕಾರಿ DSC ಹುದ್ದೆಗೆ 63 ವರ್ಷ. ಓಕೆ, ಏಜ್. ನೆಕ್ಸ್ಟ್ ಸುಶುಶ್ರ ಸಹಾಯಕ ಮತ್ತು ಔಷಧ ವಿತರಕರ ಹುದ್ದೆಗೆ 56 ವರ್ಷ ಹಾಗೂ ಮಹಿಳಾ ಸಹಾಯಕಿಯ ಹುದ್ದೆಗೆ ಗರಿಷ್ಠ 53 ವರ್ಷ ನಿಗದಿಪಡಿಸಲಾಗಿದೆ. ಓಕೆ, ನೆಕ್ಸ್ಟ್ ವೇತನ ಆ್ಯಕ್ಚುಲಿ 1,30,000 ಸ್ಟಾರ್ಟ್ ಆಗಿದೆ ಆ್ಯಂಡ್ ದೊಡ್ಡ ಪೋಸ್ಟಿಗೆ 1,30,000 ಇದೆ. ಸೊ ಇನ್ನು ಕಡಿಮೆ ಪೋಸ್ಟ್ ಅಂತ ಹೇಳಿದರೆ ಗುಮಾಸ್ತರ ಹುದ್ದೆಗೆ 29,200 ಇದೆ ಆ್ಯಂಡ್ ಚಾಲಕರ ಹುದ್ದೆಗೆ 25,600. ಸಹಾಯಕಿ, ಕಾವಲುಗಾರ, ಸೇವಕ ಇದೆಲ್ಲ ಹುದ್ದೆಗೆ 21,800 ಇದೆ. ಯಾಕೆ ನಾನು ಈ ಪೋಸ್ಟ್ ಅದೇ ಓದಿ ಹೇಳಿದೆ ಅಂದರೆ ಆಲ್ಮೋಸ್ಟ್ ತುಂಬ ಜನ ಇದಕ್ಕೆ ಅಪ್ಲೈ ಮಾಡ್ತಾರೆ. ಸೊ ಇನ್ನು ಮೇಲೆ ಜಾಸ್ತಿ ಕ್ವಾಲಿಫಿಕೇಷನ್ ಅಂತ ಕೇಳಿದರೆ ಸೊ ಅವರು ಅಪ್ಲೈ ಮಾಡ್ಬೋದು. ಐ ಥಿಂಕ್ ಇದಕ್ಕೆ ಜಾಸ್ತಿ ಜನ ಅಪ್ಲೈ ಮಾಡ್ತಾರೆ. ಗುಮಾಸ್ತ, ಚಾಲಕ, ಮಹಿಳಾ ಸಹಾಯಕಿ, ಕಾವಲುಗಾರ, ಸೇವಕ, ಸ್ವಚ್ಛತಾ ಸಿಬ್ಬಂದಿ. ಸೊ ಒಳ್ಳೆ ಪೋಸ್ಟ್ ಇದೆ, ನಿಮಗೆ ಅಪ್ಲೈ ಮಾಡಿ. ಓಕೆ, ಆ್ಯಂಡ್ ಯಾವ ಥರ ಅಪ್ಲೈ ಮಾಡೋದು ಅಂತ ಹೇಳಿದ್ರೆ ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳು ಯಾವುದೇ ಪಾವತಿ ಇಲ್ಲದೆ ಉಚಿತವಾಗಿ ಅರ್ಜಿ ಸಲ್ಲಿಸ್ಬೋದು. ಸೊ ಅರ್ಜಿ ಸಲ್ಲಿಸುವಂಥ ವಿಳಾಸ ಅಂದರೆ ಇದು ಯಾವುದು ಅಂತ ಗೊತ್ತುಂಟ, ಆನ್ಲೈನಲ್ಲಿ ಅಪ್ಲೈ ಮಾಡುವಂಥದ್ದಲ್ಲ, ಇದು ಪೋಸ್ಟ್ ಮಾಡುವಂಥದ್ದು. ಐ ಥಿಂಕ್ ಎಸ್, www.ECHS.government.in ಭೇಟಿ ನೀಡಿ ಅಲ್ಲಿ ಒಂದು ಫಾರ್ಮನ್ನು ಡೌನ್ಲೋಡ್ ಮಾಡ್ಕೋಬೇಕು. ಆ ಫಾರ್ಮ್ನ ಫಿಲ್ ಮಾಡಿ ಅರ್ಜಿ ಸಲ್ಲಿಸಬೇಕಾಗಿರೋದು ಇಲ್ಲಿದೆ. ಆಫೀಸರ್ಸ್ ಇನ್ಚಾರ್ಜ್ ECHS ಸೆಲ್, ಸ್ಟೇಟ್ ಸೆಲ್, ಕಬ್ಬನ್ ರಸ್ತೆ, ಬೆಂಗಳೂರು 560001 ಇದಕ್ಕೆ ಪೋಸ್ಟ್ ಮಾಡಬೇಕು. ಆ್ಯಂಡ್ ಪೋಸ್ಟ್ ಮಾಡಲಿಕ್ಕೆ ಲಾಸ್ಟ್ ಡೇಟಲ್ಲಿ ಹೇಳಿದರೆ 16 ಫೆಬ್ರವರಿ 2026 ಮಧ್ಯಾಹ್ನ 2 ಗಂಟೆಯ ಒಳಗಡೆ ನಿಗದಿತ ವಿಳಾಸಕ್ಕೆ ತಲುಪಿಸಬೇಕು. ಸೊ ನೀವು ಇವತ್ತು ನಾಳೆ ಅನ್ನೋಷ್ಟರಲ್ಲಿ ಕೂಡ ಆದಷ್ಟು ಬೇಗ ಪೋಸ್ಟ್ ಮಾಡಿ. ಓಕೆ, ಸೊ ಆಯ್ಕೆ ವಿಧಾನ ಯಾವ ಥರ ಅಂತ ಹೇಳಿದರೆ, ಇವಾಗ ನೀವು ಪೋಸ್ಟ್ ಮಾಡ್ತಿರಲ್ಲ, ಸುಮಾರು ಜನ ಪೋಸ್ಟ್ ಮಾಡ್ತಾರೆ ಈ ಒಂದು ಜಾಬ್ಗೆ ಆ್ಯಂಡ್ ಈ ಒಂದು ಅಡ್ರೆಸ್ಗೆ. ಅದರಲ್ಲಿ ನಿಮ್ಮ ಡಾಕ್ಯುಮೆಂಟ್ನ ನೋಡಿ ನಿಮ್ಮ ಎಕ್ಸ್ಪೀರಿಯನ್ಸ್ ನಿಜವಾಗ್ಲೂ ಇದೆಯಾ ಪ್ರತಿಯೊಂದನ್ನು ಚೆಕ್ ಮಾಡಿ ಯಾರು ಅವರಿಗೆ ಇಷ್ಟ ಆಗ್ತಾರೋ, ಸೊ ನಿಮ್ಮ ಕ್ವಾಲಿಫಿಕೇಷನ್ ತಕ್ಕ ಹಾಗೆ ಅವರಿಗೆ ಅನಿಸುತ್ತೋ, ಸೊ ಅವರಿಗೆ ಏನಂತಾರೆ ಅವರಿಗೆ ಶಾರ್ಟ್ ಲಿಸ್ಟ್ ಮಾಡಿ ಒಂದು ಡೇಟ್ಗೆ ಬಿಡ್ತಾರೆ. ಸೊ ಅವರನ್ನು ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನಕ್ಕೆ ಕರೀತಾರೆ. ಸೊ ಶಾರ್ಟ್ ಲಿಸ್ಟ್ ಆದವರಿಗೆ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಯಾವಾಗ ಅಂತ ಹೇಳಿದರೆ, ಇಲ್ಲಿ ಸಂದರ್ಶನ ನಡೆಯುವಂಥದ್ದು ಫೆಬ್ರವರಿ 2026 4ನೇ ವಾರ ನಡೀತದೆ. ಓಕೆ, ಸಂದರ್ಶನ ವೇಳೆ ಯಾವುದಂದರೆ ಬೆಳಿಗ್ಗೆ 9 to ಆಫ್ಟರ್ನೂನ್ 3 o'clock ತನಕ ನಡೀತದೆ. ಸೊ ಅಪ್ಲೈ ಮಾಡಿ ಆ್ಯಂಡ್ ನಿಮ್ಮ ಡಾಕ್ಯುಮೆಂಟ್ಸನ್ನು ನೀಟಾಗಿ ಪ್ರತಿಯೊಂದು ಎಕ್ಸ್ಪೀರಿಯನ್ಸ್ ಇರುವಂಥ ಡಾಕ್ಯುಮೆಂಟ್ಸನ್ನ ಚೆನ್ನಾಗಿ ಜೆರಾಕ್ಸ್ ಮಾಡಿ ಆ್ಯಂಡ್ ನಿಮ್ಮ ಫೋಟೋಸ್, ಇತ್ತೀಚಿನ ಫೋಟೋಸ್ ಅದನ್ನೆಲ್ಲ ಹಾಕಿ ಪೋಸ್ಟ್ ಮಾಡಿ.
ಸೊ ನಾನು ಲಿಂಕ್ ಆಲ್ರೆಡಿ ನಾನು ಹೇಳಿದ್ದೀನಲ್ವ, ಸೊ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. www.echs.government.in ಅಲ್ಲಿ ಭೇಟಿ ನೀಡಿ ಅಲ್ಲಿ ಫಾರ್ಮ್ನ ಡೌನ್ಲೋಡ್ ಮಾಡ್ಕೋಬೇಕು. ಓಕೆ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಆ್ಯಂಡ್ ಮುಂದೆ ಯಾವ ಥರ ವೀಡಿಯೋಸ್ ಬೇಕು ಆ್ಯಂಡ್ ನಿಮ್ಗೆ ಯಾವ ಥರ ಜಾಬ್ನ ನೀವು ಹುಡುಕ್ತಾ ಇದ್ದೀರಾ, ಸೊ ಅದು ಪ್ರೈವೇಟ್ ಜಾಬ್ ಆಗಿರಲಿ ಗೌರ್ಮೆಂಟ್ ಜಾಬ್ ಆಗಿರಲಿ, ಸೊ ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ. ಓಕೆ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ವಿಡಿಯೋಗೊಂದು ಲೈಕ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಎಲ್ರಿಗೂ.